ಬೆಳಗಾವಿಯಲ್ಲಾಗ್ತಾ ಇರುವಂತಹ ಐತಿಹಾಸಿಕ ಸಮಾವೇಶ ಅದರಲ್ಲಾದಂತಹ ಪ್ರಮಾದ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಎಐಸಿಸಿ ಕಾರ್ಯಕಾರಿಣಿ ಸಮಿತಿಯ ಸಭೆ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಯಕರನ್ನ ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕುಂದಾನಗರಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಸಮಾವೇಶ. ಈ ಐತಿಹಾಸಿಕ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿರುವಂಥದ್ದು. ಅವರಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಇವತ್ತು ಮತ್ತು ನಾಳೆ ಇಡೀ ದಿನ ಕಾರ್ಯಕ್ರಮಗಳಿರ್ತವೆ. ಎಐಸಿಸಿ ಕಾರ್ಯಕಾರಿಣಿ ಅಂದರೆ CWC ಮೀಟಿಂಗ್ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಯಾವ ರೀತಿಯ ನಿರ್ಧಾರಗಳು ಮತ್ತು ನಿರ್ಣಯಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಡೀ ದೇಶವೇ ಗಮನಿಸ್ತಾ ಇರುವಂತಹ ಸಮಾವೇಶ ಇದು. 1924ರಲ್ಲಿ ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಇದೇ ಬೆಳಗಾವಿಯಲ್ಲಿ ಇದೇ ಡೇಟ್ನಲ್ಲಿಯೇ ಸಮಾವೇಶವನ್ನು ಮಾಡಲಾಗಿತ್ತು. 100 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಈಗ ಒಂದು ಐತಿಹಾಸಿಕ ಸಮಾವೇಶಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಇದರ ನೇತೃತ್ವವನ್ನು ಸಂಪೂರ್ಣ ನಿರ್ವಹಣೆಯನ್ನು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಹೊಂದಿಕೊಂಡಿದ್ದಾರೆ. ಇವತ್ತು ಮತ್ತು ನಾಳೆ ಇಡೀ ದಿನ 2 ದಿನಗಳ ಕಾಲ ಕಾರ್ಯಕ್ರಮ ಇರುತ್ತೆ. ದೇಶದ ಅಷ್ಟೂ ಕಾಂಗ್ರೆಸ್ ನಾಯಕರುಗಳು ಎಲ್ಲೆಲ್ಲ ಅವರು ಅಧಿಕಾರದಲ್ಲಿದ್ದಾರೆ, CM, DCM ಜೊತೆಗೆ ಸಚಿವರುಗಳು ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿರುವಂಥದ್ದು. ಬಂದಿರುವಂತಹ ಅತಿಥಿಗಳನ್ನು ಯಾವ ರೀತಿ CM ಮತ್ತು DCM ಬರಮಾಡ್ಕೊಳ್ತಾ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ.